ಆಗಿದೆ. ಅವರಿಗೆ ಇವನ ಹೊರತು ಬೇರೆ ಯಾರು ಪುರುಷರಿಲ್ಲ. ಅವನಿಗೆ ಶ್ರೀಕೃಷ್ಣನು ಕಂಡದ್ದಾಗಿರುವುದು. ಇನ್ನು ಮುಂದೆ ನಾವು ಬಹಳ ಎಚ್ಚರದಿಂದ ಇರಬೇಕಾಗಿದೆ. ಚಲಬಸಪ್ಪನ ಮಾತು ಸರಿಯಾಗಿದೆ. ನಿಮ್ಮ ಸೈನ್ಯ ಕಡಿಮೆ ಇರುವುದರಿಂದ ನೀವು ಮರೆ ಮೋಸದಿಂದಲೇ ಕಾಲಬೇಕಾಗುತ್ತದೆ ಅಂತ ಹೇಳಿರಿ. ಶ್ರೀ ಬಡಗನಾಥನು ನಿಮಗೆ ಕಲ್ಯಾಣ ಮಾಡುವರು. ಈ ಗುಡ್ಡದಲ್ಲಿ ಸರ್ಕಾರದವರು ಬಿಟ್ಟ ಬಿಡುವಿನ ವ್ಯವಸ್ಥೆಯು ಬಲವಾಗಿದೆ. ಒಳಗಡೆ ಯಾರಿಗೂ ಪ್ರವೇಶವಿಲ್ಲ. ಕಾವಲು ಬಲವಾಗಿದೆ. ಒಳಸಂಚಿಗೆ ಹಣವಿಲ್ಲ. ಅದಕ್ಕಾಗಿ ಹಾದಿಯನ್ನು ನೀವೇ ತೋರಿಸಬೇಕು. ನೀವು ಅಂತ ಶೂರರೇ ಇರುವೆ. ಆದರೆ ದೇಶ ಕಾಲ ಬಲಗಳಿಂದ ಕೆಲಸ ಮಾಡಬೇಕು. ಹುಂಬತನದಿಂದ ಮಾಡಿದ ಕೆಲಸಗಳು ಕೈಗೂಡುವುದಿಲ್ಲ. ಹಾಡು ಮಹಾರಾಜ, ಈ ವೇಳೆಯಲ್ಲಿ ನಾವು ಏನು ಮಾಡಬೇಕು? ಹೇಗೆ ನಡೆಯಬೇಕು? ಅವರನ್ನು ಹೇಗೆ ಮಾಡಿಸಬೇಕು? ಈ ವಿಷಯದಲ್ಲಿ ನಮ್ಮ ಅಭಿಪ್ರಾಯವೇನು ಗುರುಗಳೇ? ನಾವು ಇಲ್ಲಿಂದ ಸುಮ್ಮನೆ ಹೋದರೆ ಅಲ್ಲಿ ಓಡಿ ಹೋದರೆ ಎಂದು ಅನ್ನಿಸುವರು ಮತ್ತು ಅವರನ್ನು ಇಲ್ಲಿಂದ ಓಡಿಸುವುದು ಬಹಳ ಕಷ್ಟವಿದೆ. ಹಾಗಾಗಿ ಅವರ ಬೀಡಿನಲ್ಲಿ ಒಳಗೆ ಪ್ರವೇಶ ಮಾಡಿದರೆ ಹಂಚಿಕೆ ಹೊಳೆಯಬಹುದು. ಗುರುಗಳೇ, ಈ ಸಮಯದಲ್ಲಿ ನನಗೊಂದು ವಿಚಾರ ಒಡೆದಿರುವುದು. ಇಂಗ್ಲೇಷರ ದಂಡಿನಲ್ಲಿ ದಿನಾಲೂ ಎತ್ತು ಕುದುರೆ ಕತ್ತೆಗಳಿಗೆ ಹುಲ್ಲಿನ ಹೊರಗಡೆ ಹೋಗುತ್ತವೆ. ಅದರಲ್ಲಿ ಅಡಗಿ ಕುಳಿತುಕೊಂಡು ನಾವು ಪಾರ ಸೇರಬೇಕು. ಈ ಹಂಚಿಕೆ ಚೆನ್ನಾಗಿದೆ. ಶ್ರೀ ಬಡಗನಾಥನು ನಿಮಗೆ ಆ ಕಲ್ಯಾಣವನ್ನು ಮಾಡಲಿ. ನೀವೇನು ಸಂಶಯ ಮಾಡ್ಕೊಳ್ಳಬೇಡಿ. ನಾನು ಒಳ್ಳೆಯ ಹಾಸಿಗೆಯಿಂದಲೂ ಕೆಲಸ ಮಾಡುತ್ತೇನೆ. ರಾಯಣ್ಣ, ನಾನು ಹುಲ್ಲಿನೊಳಗಡೆ ಕುಳಿತುಕೊಂಡು ಹೋಗಿ ಎಲ್ಲ ಕಡೆ ಕೆಲಸಗಳನ್ನು ಮುಗಿಸಿಕೊಂಡು ಬರುತ್ತೇನೆ. ಜನಬಸಪ್ಪ, ನೀವೇನು ಹಾಗೆ ಮಾಡಬೇಕು. ನೀನು ಹುಲ್ಲು ಮಾರುವವಳ. ನಾನು ಅದರಲ್ಲಿ ಅಡಗಿ ಕುಳಿತುಕೊಳ್ಳುತ್ತೇನೆ. ನೀನು ಹೊತ್ತುಕೊಂಡು ಹೋಗಿ ಕುದುರೆಗಳ ಬಳಿ ಇಟ್ಟು ಕಟ್ಟು ಕೊಯ್ದು ಪಾರಾಗಿ ಬಾ. ದಸವೀರ, ಅದೋ ಆ ಬೆಟ್ಟದ ಅಡಿಯ ಮೇಲೆ ಗುರಿ ಇಟ್ಟು ಕುಳಿತುಕೊಳ್ಳಿ. ನಾನು ಕುದುರೆಗಳ ಕಟ್ಟನ್ನು ಕೊಯ್ದು ತುಪಾಕಿಗಳನ್ನು ಕೆಳಗಿಳಿಸುತ್ತೇನೆ. ಆ ತಪ್ಪಲವನ್ನು ಕೇಳಿದ ಕೂಡಲೇ ನೀವು ಗುಂಡಿನ ಗುರಿಗಳನ್ನು
ಚಣಮಸ್ತಕನು ನನ್ನನ್ನು ಮುಟ್ಟಿಸಿ ಬರುವನು. ಮೊದಲೇ ಗೊತ್ತು ಮಾಡಿದ ಮಸಲಂತಿನಂತೆ ನಾವು ಕೆಲಸ ಮಾಡಬೇಕು. ನಡೆಯಲ್ಲಿ ಹೋಗೋಣ. ನೀವು